ಹಸಮಣೆ ಏರಬೇಕಿದ್ದ ಯೋಧನಿಗೆ ಕಣ್ಣೀರಿನ ವಿದಾಯ. ಅಸ್ಸಾಂನಲ್ಲಿ ಸುಖೋಯ್ ಯುದ್ಧ ವಿಮಾನ ದುರಂತದಲ್ಲಿ ಹುತಾತ್ಮರಾದ ಸ್ಕ್ವಾಡ್ರನ್ ಲೀಡರ್ ಅನುಜ್ ವಸಿಷ್ಠ ಅವರ ಅಂತ್ಯಕ್ರಿಯೆ ಹರಿಯಾಣದ ರೋಹಟಕ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅನುಜ್ ಅವರಿಗೆ ಕೆಲವೇ ತಿಂಗಳಲ್ಲಿ ಮದುವೆ ನಿಶ್ಚಯವಾಗಿತ್ತು. ವಾಯುಪಡೆಯಲ್ಲಿ ಸಹೋದ್ಯೋಗಿಯಾಗಿದ್ದ ಅವರ ಭಾವಿ ಪತ್ನಿ ಅಂದರೆ ಮಹಿಳಾ ಪೈಲಟ್ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿ ಕಣ್ಣೀರಿಡುತ್ತಲೇ ತನ್ನ ಭಾವಿ ಪತಿಗೆ ಸಲ್ಯೂಟ್ ಮಾಡಿದಂತಹ ದೃಶ್ಯ ಎಲ್ಲರ ಕಣ್ಣಾಲಿಗಳನ್ನು ಒದ್ದೆಯಾಗಿಸಿತು. ಸುಖೋಯ್ Su-30MKI ವಿಮಾನ ಪತನದಲ್ಲಿ ಅನುಜ್ ಮತ್ತು ಪೂರ್ವೇಶ್ ದುರಾಕರ್ ನಿಧನ ಹೊಂದಿದ್ದು, ಹುಟ್ಟೂರು ಕಾಕ್ರಾದಲ್ಲಿ ಮಿಲಿಟರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಈ ಯುವ ಅಧಿಕಾರಿಯ ಅಗಲುವಿಕೆಗೆ ಸಾವಿರಾರು ಮಂದಿ ಅಂತಿಮ ನಮನವನ್ನು ಸಲ್ಲಿಸಿದರು. ಈ ದೃಶ್ಯವನ್ನು ನೋಡಿದಾಗ ಎಂಥವರ ಕಣ್ಣಾಲಿಗಳು ಕೂಡ ಒದ್ದೆಯಾಗದೇ ಇರದು. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗಬಹುದು. ಸುಖೋಯ್ ವಿಮಾನ ಪತನವಾಗಿ ಅನುಜ್ ಪೂರ್ವೇಶ್ ದುರ್ಮರಣಕ್ಕೀಡಾದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರವನ್ನು ಸಲ್ಲಿಸಲಾಯಿತು. ಪ್ರಮುಖವಾಗಿ ಒಂದಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈ ದೃಶ್ಯ ಎಂಥವರ ಕರುಳು ಕೂಡ ಚುರುಕಂತ ಅನಿಸ್ಬಿಡುತ್ತೆ. ಸುಖೋಯ್ ವಿಮಾನ ಪತನವಾಗಿ ಸಾವನ್ನಪ್ಪಿದಂತಹ ಅಧಿಕಾರಿಗೆ, ವೀರ ಯೋಧನಿಗೆ ಅಂತಿಮ ವಿದಾಯ ಹೇಳಲಾಯಿತು. ರೋಹಟಕ್ನಲ್ಲಿ ಅನುಜ್ ವಸಿಷ್ಠ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಸಪ್ತಪದಿ ತುಳಿಯೋದಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇತ್ತು. ಆದರೆ ದುರದೃಷ್ಟವಶಾತ್ ವಿಧಿವಶರಾದ ಭಾವಿ ಪತಿಯನ್ನು ನೆನೆದು ಸಹ ಪೈಲಟ್ ಕೂಡ ಆಗಿದ್ದಂತಹ, ಹಸಮಣೆ ಏರುವುದಕ್ಕೆ ಸಜ್ಜಾಗಿದ್ದಂತಹ ಆ ಯುವತಿ ಕೂಡ ಕಣ್ಣೀರು ಹಾಕಿದಂಥ ಒಂದು ಪ್ರಸಂಗ ನಡೀತು. ಈ ಸಂದರ್ಭದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.